ಒಂದು ಸ್ವಾತಂತ್ರ್ಯದ ಭಾವನೆಯನ್ನು ಏರಿಸಲು ಈ ತಿರಂಗ ಯಾತ್ರೆಯನ್ನು ಇವತ್ತು ನಾವು ನಮ್ಮ ಶಾಲೆಯಿಂದಲೇ ಈ ತಿರಂಗ ಯಾತ್ರೆಯನ್ನು ಪ್ರಾರಂಭಿಸಿದ್ದೇವೆ. ಎಲ್ಲ 5ನೇ, 6ನೇ, 7ನೇ, 8ನೇ, 9ನೇ ಹಾಗೂ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಯರು ಹಾಗೂ ವಿದ್ಯಾರ್ಥಿನಿಯರು ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ನಾವು ಅವರು ಹೇಳಿದ್ದಾರೆ ಅದರಂತೆ ಇವತ್ತೆಲ್ಲ ಮಕ್ಕಳಿಗೂ ತಿರಂಗ ಯಾತ್ರೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಏನು ಮಕ್ಕಳಿಗೆ ಬೇಕಾಗಿರುವಂಥ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಇದಕ್ಕೆಲ್ಲ ನಮ್ಮ ಭಾರತ ಸರ್ಕಾರದಿಂದ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವರವರ ಮನೆಗಳ ಮೇಲೆ ಅತ್ಯಂತ ಗೌರವಯುತವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಆಗಸ್ಟ್ 15ರ ಸಂಜೆವರೆಗೂ ತ್ರಿವರ್ಣ ಧ್ವಜವನ್ನು ಅವರು ಮನೆಗಳ ಮೇಲೆ ಹಾರಿಸಿ 15ನೇ ತಾರೀಕು ಸಂಜೆ ಅತ್ಯಂತ ಗೌರವಯುತವಾಗಿ ಆ ಒಂದು ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸುವಂಥ ಕೆಲಸವನ್ನು ಮಾಡಿ ಭಾರತೀಯರಾದ ನಾವೆಲ್ಲರೂ ಈ ದೇಶದ ಬಗ್ಗೆ ಒಂದು ಬದ್ಧತೆಯನ್ನು ತೋರಿಸೋ ಮುಖಾಂತರ ಈ ಒಂದು ಹರ್ ಘರ್ ತಿರಂಗ ಅಭಿಯಾನವನ್ನು not only as an economic hub, but also as a place where civic institutions, schools, hospitals, and courts have anchored community life. The judiciary here has been both a guardian of the rights and a mediator of local disputes, often balancing the demands of modern law with the nuances of the local custom. ದಿನಾದಂಗೆ ನೋಟಿಸ್ಗಳು ಗೊತ್ತಾಗ್ತಾವಪ್ಪ, ನೀವು ರಕ್ಷಣೆ ಮಾಡಕ್ಕೆ ಅಟ್ಲೀಸ್ಟ್ ನೀನಾದ್ರೂ ಒಂದು ಲಾಯರ್ಗಿರಿ ಮಾಡೋದು. ಈಗ ಲಾಯರ್ನ ಸೇರಿಸಿದ್ದೀನಿ, ಅವನು ಕೋರ್ಟ್ ಇದ್ದಾನೆ. ನಿಮ್ಮ ಕೋರ್ಟ್ ಗೊತ್ತಲ್ಲ ನನಗೆ ಗೊತ್ತಿಲ್ಲ, ನಿಮ್ಮ ಕೋರ್ಟ್ ಒಟ್ಟಿಗೆ ಲಾಯರ್ ಕೆಲಸಕ್ಕೆ ಸೇರಿಸಿದ್ದೀನಿ. ನೋಡೋಣ, ಅಟ್ಲೀಸ್ಟ್ ನೀವೆಲ್ಲ ಎಷ್ಟೊಂದು ಬಂದು ನಮ್ಗೆ ಸಹಾಯ ಮಾಡಿದ್ದೀರಿ, ನಿಮ್ಗೆ ಕೂಡ ಒಳ್ಳೆಯದಾಗಲಿ. ಸೊ ನಾನು ಐ ಬಿಕಮ್ ಎ ಪಾರ್ಟ್ ಆಫ್ ಎ ಲೀಗಲ್ ಫ್ಯಾಮಿಲಿ ನಾವು. ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೀನಿ. ಈ ಕಟ್ಟಡದ ಕಾಮಗಾರಿಗಳಲ್ಲಿ ಪಾಲ್ಗೊಂಡ ಎಲ್ಲ ಕಾರ್ಮಿಕರಿಗೂ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಕಟ್ಟಡ ವಿನ್ಯಾಸ ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಬೆಳಕು ಚೆನ್ನಾಗಿದೆ. ಸೊ ಇದರಿಂದ ಇದುವರೆಗೆ ಈ ಇದ್ದಂಥ ಕೋರ್ನಲ್ಲಿದ್ದಂಥ ಕಂಜೆಷನ್ ಎಲ್ಲ ಕಡಿಮೆ ಆಗಿ ಬಹಳ ಅನುಕೂಲ ಆಗುತ್ತೆ.